ಸ್ನೇಹಿತರೆ, ಈ ದಿನ ವಿಶೇಷವಾಗಿ ಕರ್ನಾಟಕ ರಾಜ್ಯ ಧಾರ್ಮಿಕ ದೇವಸ್ಥಾನಗಳ ವಿಭಾಗದ ವತಿಯಿಂದ ಇವತ್ತು ನಾವು ನಮ್ಮ ತುಂಬ ಆತ್ಮೀಯರಾದ ಮುನ್ನಾ ಅವರ ಮನೆ ಕೆಂಗೇರಿ ಉಪನಗರದಲ್ಲಿದ್ದೀವಿ. ಇವತ್ತು ಲೈವ್ ಬರೋಕ್ಕೆ ಕಾರಣ ಏನಪ್ಪ ಅಂದರೆ, ವಿಶೇಷವಾಗಿ ನಮ್ಮ ಒಂದು ಕರ್ನಾಟಕ ರಾಜ್ಯ ಧಾರ್ಮಿಕ ದೇವಸ್ಥಾನಗಳ ವಿಭಾಗದಿಂದ ಇದು 4ನೇ ಕಾರ್ಯಕ್ರಮ. ಈ ಕಾರ್ಯಕ್ರಮ ನಾವು ವ್ಯಕ್ತಪಡಿಸ್ತಾ ಇರೋದು ಈ BBMP ನೌಕರರಿಗೆ ಮತ್ತು ದಿನಗೂಲಿ ನೌಕರರಿಗೆ ಮತ್ತು ಗಾರ್ಮೆಂಟ್ಸ್ ನೌಕರ ಹೆಣ್ಣುಮಕ್ಳುಗಳಿಗೆ ಅವರಿಗೆಲ್ಲ ಈ ದೀಪಾವಳಿ ಪ್ರಯುಕ್ತ ಒಂದು ಆಧ್ಯಾತ್ಮಿಕ ವಿಚಾರದಲ್ಲಿ ದಿನಸಿ ಕಿಟ್ಗಳನ್ನ ಒಂದು ವಿತರಣೆ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ. ಒಂದು ಚಿಕ್ಕ ಮಟ್ಟದಲ್ಲಿ ಒಂದು 300 ಜನಕ್ಕೆ ಕಿಟ್ಗಳು ವಿತರಣೆ ಮಾಡಬೇಕು ಅಂತ ಒಂದು ನಮ್ಮ ಸಂಕಲ್ಪ. ಹೀಗೆ ಇದೇ ಒಂದು ಕಾರ್ಯಕ್ರಮಕ್ಕೆ ನಮ್ಮ ತುಂಬ ಆಕ್ಟಿವ್ ಆಗಿರೋಂಥ ಮುನ್ನವ್ರನ್ನ ಇನ್ವೈಟ್ ಮಾಡ್ಕೊಬೇಕು ಅನ್ನೋ ಒಂದು ಉದ್ದೇಶದಿಂದ ಇವತ್ತು ನಾವು ಅವರಿಗೆ ಅವ್ರ ಮನೆಗೆ ಭೇಟಿ ಕೊಟ್ಟು ಒಂದು ಲೈವ್ ಮುಖಾಂತರ ಇದು ಮಾಡ್ತೀವಿ. ತುಂಬ ಥ್ಯಾಂಕ್ಸ್. ನನಗೆ ಈ ಕಾರ್ಯಕ್ರಮದ ಬಗ್ಗೆ ನೀವು ಕರೀತಾ ಇದ್ದೀರಾ, ಅದಕ್ಕೆ ನನ್ನ ಧನ್ಯವಾದಗಳು ಹೇಳ್ತಾ ಇದ್ದೀನಿ. ವಿಶೇಷವಾಗಿ ನಮ್ಮ ಧಾರ್ಮಿಕ ಕಾರ್ಯಕ್ರಮಕ್ಕೆ ದಯಮಾಡಿ ತಾವು ಅಲ್ಲಿಗೆ ಬಂದು ಕಾರ್ಯಕ್ರಮನ ಯಶಸ್ವಿಗೊಳಿಸ್ಬೇಕು ಅಂತ ನನಗೂ ಈ ಕಾರ್ಯಕ್ರಮದ ಕರೀತಾ ಧನ್ಯವಾದಗಳು. ಮತ್ತು ಈಗ ನಿಮಗೆ ಧಾರ್ಮಿಕ ಬಗ್ಗೆ ಇಲ್ಲಿ ಹಿಂದೂ, ಮುಸ್ಲಿಮ್ಸು, ಕ್ರಿಶ್ಚಿಯನ್ಸು ಅನ್ನೋದಿಲ್ಲ ನಮ್ಮ ಟ್ಯಾಗಲ್ಲಿ. ಪ್ರತಿಯೊಂದು ಆದಂಥ ಅವ್ರದ್ದೇ ಆದಂಥ ಒಂದು ಆಧ್ಯಾತ್ಮಿಕ ವಿಚಾರಗಳು ಇರ್ತದೆ. ಅದನ್ನು ಇಡೀ ರಾಜ್ಯಕ್ಕೆ ತೋರಿಸೋಂಥದ್ದು ನಮ್ಮದು 18 ವರ್ಷದಿಂದಲೂ ಇದು ಧಾರ್ಮಿಕ ವಿಭಾಗ ನಡ್ಕೊಂಡು ಬರ್ತಾ ಇದೆ. ಇದ್ರ ಬಗ್ಗೆ ನಿಮಗೆ ಗೊತ್ತಿರೋ ಅಂಥ ನಿಮ್ಮ ದರ್ಗಾದ ಇರ್ಬೋದು, ಯಾವ್ದಾರ ಒಂದು ವಿಚಾರ ಜನಕ್ಕೆ ಒಂದು ಮಾಹಿತಿ ತಪ್ಪಿಸ ಅಂತ ಒಂದು ಕೆಲಸ ಮಾಡಬೇಕು ಅಂತ ಒಂದು ಮನವಿ. ನನ್ನ ಆತ್ಮೀಯ ನಾಡಿನ ಜನತೆಗೆ ನಮಸ್ಕಾರ, ಮಧ್ಯಾಹ್ನದ ಶುಭೋದಯ. ನನ್ನ ಹೆಸರು ಮುನ್ನಾ ಅಂತ, ನಾನು ಚಲನಚಿತ್ರ ನಟ ಹಾಗೂ ನಿರ್ಮಾಪಕ. ಸೊ ನಮ್ಮ ಸೋಷಿಯಲ್ ಸರ್ವಿಸನ್ನು ತೊಡ್ಕೊಂಡಿದ್ದೀನಿ. ನನ್ನ ಆತ್ಮೀಯ ಗೆಳೆಯರು ನನಗೆ ಭಾಳ ಹೃದಯಪೂರ್ವಕವಾಗಿ ನನಗೆ ಕಾರ್ಯಕ್ರಮಕ್ಕೆ ಆಗಮಿಸಲಿಕ್ಕೆ ಬಯಸಿದ್ದಾರೆ. ನಾನು ಆಗಮಿಸ್ತೀನಿ ಈ ಕಾರ್ಯಕ್ರಮಕ್ಕೆ. ಸೊ ನಾನು ಹೇಳೋದ್ರಿಂದ ಇದರಲ್ಲಿ ಯಾವುದೇ ಥರದ ಭೇದ ಭಾವ ಎಲ್ಲ ಇದಿಲ್ಲ. ಈ ಕಾರ್ಯಕ್ರಮ ಭಾಳ ಒಳ್ಳೆಯ ಕಾರ್ಯಕ್ರಮ. ಅರ್ಚಕರಿಗೆ ಕೊಡ್ತಿರೋದ್ರಿಂದ ಇದು ಎಂಥ ಒಳ್ಳೆಯ ಕಾರ್ಯಕ್ರಮ. ಇದಕ್ಕೆ ಅವರಿಗೆ ಹೃದಯಪೂರ್ವಕ ಅಭಿನಂದನೆ ಹಾಗೂ ಧನ್ಯವಾದಗಳು ಹೇಳಬೇಕು ಅಂತ ಇಷ್ಟಪಡಿಸ್ತೀನಿ. ಇಡೀ ಕರ್ನಾಟಕ ರಾಜ್ಯದಿಂದ ಎಲ್ಲ ಜಗತ್ತಿಗೋಸ್ಕರ ದಯವಿಟ್ಟು ತಾವೆಲ್ಲ ಆಗಮಿಸಬೇಕಂತ ನಾವು ಕಳೆಕಳೆಯ ಮನವಿಯನ್ನು ಮಾಡ್ಕೊತಾ ಇದ್ದೀನಿ. ದಯವಿಟ್ಟು ಬರಬೇಕೆಲ್ಲರೂ. ಹಾಗೂ ನಾನು ಏನು ಹೇಳೋದಂದರೆ, ನಾನು ಒಂದು ದರ್ಗಾ ಹೋಗ್ತೀನಿ, ಚೆನ್ನೈನಲ್ಲಿರುವಂಥ ತಮೀಮ್ ಅನ್ಸಾರಿ ದರ್ಗಾ. ಅಲ್ಲಿರೋ ಪವಾಡಗಳು ಏನಂದರೆ, ಆತ್ಮೀಯರ ಗೆಳೆಯರೇ, ಅಲ್ಲಿ ನಾನು ಏನೇ ಕೆಲಸ ಮಾಡೋಕ್ಕೆ ಹೋದರೂ, ನನ್ನ ಒಂದು ಕೆಲಸ ಏನೇ ಮಾಡೋಕ್ಕೋದ್ರು ಅಲ್ಲಿ ಫಸ್ಟ್ ಹೋಗ್ಬಿಟ್ಟು ಬಂದರೆ ನನಗೆಲ್ಲ ಕೆಲಸಗಳು ಒಂದು ಭಾಳ ಮನಸ್ಫೂರ್ತಿಯಾಗಿ ಕೆಲಸಗಳಾಗ್ತವೆ. ಅದೊಂದು ಭಾಳ ನನಗೆ ಮನಸ್ಫೂರ್ತಿ ಇದೆ. ಹಾಗೂ ನಾನು ಗದಗಲ್ಲಿ ಮದುವೆ ಆಗಿದ್ದೀನಿ. ಅಲ್ಲಿ ಒಂದು ದೂದ್ನಾನ ಅಂತ ದರ್ಗಾ ಇದೆ. ಆ ದರ್ಗಾದಲ್ಲಿ ಏನೋ ವಿಶಿಷ್ಟತೆ ಅಂದರೆ, ಯಾರಿಗೇ ಒಂದು ಹೆಣ್ಮಕ್ಳು ಮದುವೆ ಆಗಿಲ್ಲ, ಏನೇ ಆಗಲಿ, ಯಾರಿಗೆ ಗಂಡ್ಮಕ್ಳು ಏನೇ ಒಂದು ಆಗಲಿ, ಒಂದು ಬಾವಿ ಇದೆ. ಆ ಬಾವಿನಲ್ಲಿ ಮಕ್ಕಳಿಗೆ ಆ ನೀರನ್ನು ಹಾಕೊಂಡು ಅವ್ರ ಪ್ರತಿಯೊಂದು ಕಷ್ಟ ಪರಿಹಾರಗಳು ಆಗ್ತವೆ. ಇದು ಭಾಳ ಒಂದು ಒಳ್ಳೆಯದಾದ ಪವಾಡ. ಹಾಗೂ ನಮ್ಮ ಹಿಂದೂ ಧಾರ್ಮಿಕ ಅಂತ ಬಂದರೆ, ನಾನು ಹೋಗಿರೋಂಥ ಒಂದು ಮಂದಿರ ಅಂದರೆ, ನಮ್ಮ ಇನ್ನೊಂದು ಮಂದಿರ ಅಂದರೆ ನಮ್ಮ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋಗಿದ್ದೀನಿ. ಬಟ್ ಒಳಗೆ ಹೋಗೋಕ್ಕಾಗಲಿಲ್ಲ, ನಾನೊಬ್ಬ ಅಂಗವಿಕಲ. ಸೊ ಆ ಸಮಸ್ಯೆಯಿಂದ ಹೋಗಿದ್ದೀನಿ, ನಮ್ಮ ಸ್ನೇಹಿತರ ಜೊತೆ ಆಚೆ ಹೋಗಿ ಬಂದಿದ್ದೀನಿ. ಸೊ ಭಾಳ ಒಳ್ಳೆಯ. ಹಾಗೂ ಈ ಘಾಟಿ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೂ ನಾನು ಪ್ರದರ್ಶನ ಮಾಡ್ತೀನಿ, ಅಲ್ಲೂ ಹೋಗ್ತೀನಿ. ಈ ನಮ್ಮ ಚಿಕ್ಕಬಳ್ಳಾಪುರದ ದೊಡ್ಡಬಳ್ಳಾಪುರ ಹತ್ರ ಗೌರಿಬಿದನೂರು ರೋಡಲ್ಲಿ. ಸೊ ಸುಮಾರು ನಾನು ಧಾರ್ಮಿಕ ಇದಕ್ಕೆಲ್ಲ ಹೋಗ್ತಾ ಇರ್ತೀನಿ. ಸೊ ನಮಗೆ ಈ ಕಾರ್ಯಕ್ರಮಕ್ಕೆ ಇವರು ನಮ್ಮ ಕರೆದಿರೋಕ್ಕೆ ನಾನು ತುಂಬ ಹೃದಯಪೂರ್ವಕವಾಗಿ ಧನ್ಯವಾದ ಹೇಳೋಕ್ಕೆ ಇಷ್ಟಪಡಿಸ್ತೀನಿ. ನನ್ನ ಮಾತನ್ನ ಇಲ್ಲಿಗೆ ಮುಗಿಸ್ತೀನಿ. ನಮ್ಮ ಆತ್ಮೀಯ ಗೆಳೆಯರಾದಂಥ ಶ್ರೀನಿವಾಸ್ ವಾರಿಯವರು ಮಾತಾಡ್ತಾರೆ. ಈಗ ಮತ್ತೆ ನಾಡಿನ ಜನತೆಗೆ ವಿಶೇಷವಾಗಿ ಈಗ ಲಾಸ್ಟ್ ಟೈಮ್ ನಾವು ಒಂದು ಸೀರೆ ವಿತರಣಾ ಕಾರ್ಯಕ್ರಮ ಹೆಣ್ಮಕ್ಳಿಗೆ ಇಟ್ಕೊಂಡಿದ್ದೆ, ಅದು ಒಂದು 200 ಜನಕ್ಕೆ. ಈಗ ನೆಕ್ಸ್ಟ್ ಮಹಾಲಯ ಅಮಾವಾಸ್ಯೆ ಪಿತೃಪಕ್ಷದಲ್ಲಿ ಅದರಲ್ಲೂ ಒಂದು 200 ಜನಕ್ಕೆ 5 ಒಂದು ಪ್ಯಾಂಟ್, ಶರ್ಟು, ಪಂಚೆ, ಬನೀನು, ಈಗ ವಸ್ತ್ರಗಳು ಒಂದು 5 ಸೆಟ್ಟನ್ನ ವಿತರಣೆ ಮಾಡಿದ್ವಿ. ಈಗ ಅನ್ಶ್ರೀ ಆಶ್ರಮ ಅಂತ ಮಂಗಳೂರು ಆಶ್ರಮದಲ್ಲಿ. ಆಗ ಇದಕ್ಕೆ ನಮ್ಮ ಪ್ರಿಯಾ ಕೃಷ್ಣ ಸಾಹೇಬರು ಬಂದಿದ್ರು, ಪ್ಲಸ್ ಕೃಷ್ಣಪ್ಪ ಸಾಹೇಬರು ಅವರೇ ನಮ್ಮ ಕಾರ್ಯಕ್ರಮನ ಉದ್ಘಾಟನೆ ಮಾಡಿ ಎಲ್ಲ ಜನತೆಗಳಿಗೆ ಇಶ್ಯೂ ಮಾಡಿದ್ದಾರೆ. ಈಗ ಮತ್ತೆ ಈಗ ದೀಪಾವಳಿ ಈ ಒಂದು ನಮ್ಮ ನಾಡಹಬ್ಬ ಇದರಲ್ಲಿ ವಿಶೇಷವಾಗಿ ಕಡು ಬಡವರಿಗೆ ಒಂದು ಕಿಟ್ ವಿತರಣೆ ಮಾಡುವಂಥ ಒಂದು ದಿವ್ಯ ಕಾರ್ಯಕ್ರಮ 20ನೇ ತಾರೀಕು ಸೋಮವಾರ ಬಿದ್ದಿದೆ. ಈ ಕಾರ್ಯಕ್ರಮಕ್ಕೆ ತಾವೆಲ್ಲ ಬಂದು ಹೆಚ್ಚಿನ ರೀತಿ ಪ್ರೋತ್ಸಾಹ ಕೊಟ್ಟು ಕಾರ್ಯಕ್ರಮನ ಯಶಸ್ವಿ ಮಾಡಿಕೊಡ್ಬೇಕು ಅಂತ ಕೇಳ್ಕೊತಾರೆ. ನಿಮ್ಮ ಪ್ರೀತಿಯ ಶ್ರೀವಾರ್ಯ ರಾಜ್ಯಾಧ್ಯಕ್ಷರು